forever on fire. ಕಾಂಗ್ರೆಸ್ ಜನಾಂದೋಲನ ಸಭೆ ಇತ್ತು ಇವತ್ತು ಮೈಸೂರಲ್ಲಿ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಒಂದು ಕಡೆ ಭಾಷಣ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಸುದೀರ್ಘವಾಗಿ ಭಾಷಣ ಮಾಡಿದ್ರು. ಈ ಭಾಷಣದ ಕೀ ಟೇಕ್ ಅವೇಸ್, ಅತ್ಯಂತ ಪ್ರಮುಖವಾದಂಥ ವಿಷಯಗಳೇನು? ಸಿದ್ದರಾಮಯ್ಯನವರು ಎಮೋಷ್ನಲ್ ಆಗು ಮಾತನಾಡಿದ್ರು, ಇದರಲ್ಲಿ ಎಮೋಷ್ನಲ್ ಆಗು ಮಾತಾಡಿದ್ರು, ಸಿಟ್ಟಿನಿಂದ ಕೂಡ ಮಾತಾಡಿದ್ರು. ಸಾತ್ವಿಕ ಸಿಟ್ಟು, ಸಾತ್ವಿಕ ರೋಷ, ಏನು ಬೇಕಾದ್ರೂ ಕರ್ಕೊಳ್ಳಿ ಅದಕ್ಕೆ. ಆ ಸಿದ್ದರಾಮಯ್ಯನವರ ಮಾತುಗಳು ಅದು ಕಂಡು ಬರ್ತಾ ಇತ್ತಲ್ಲಿ. ಏನು ಹೇಳಕ್ಕೆ ಟ್ರೈ ಮಾಡಿದ್ರು ಅಂದರೆ, ನನ್ನ ಮೇಲೆ ಇವತ್ತು ಮುಡ ಅಂತಾರೆ, ವಾಲ್ಮೀಕಿ ಅಂತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ನನ್ನ ರಾಜಕೀಯ ಜೀವನವನ್ನು ಇವರೇನಾದರೂ ಬಲ್ಲಿರಾ? ಇವ್ರಿಗೆ ಗೊತ್ತಾ ನಂದೆಂಥ ರಾಜಕೀಯ ಜೀವನ? ಸಿದ್ದರಾಮಯ್ಯನವ್ರು ಮಾತಾಡೋಕ್ಕೆ ನಿಂತ್ಕೊಡ್ರಿ. ಇವತ್ತು ತನ್ನ ಇಡೀ ರಾಜಕೀಯ ಅನುಭವವನ್ನು ಬಿಚ್ಚಿಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನೋಡಿ, 40 ವರ್ಷಗಳ ರಾಜಕೀಯ ಜೀವನದ ಬಗ್ಗೆ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದ ಪುಸ್ತಕದ ಹಿಂದಿನ ಪುಟಗಳನ್ನು ತಿರುವಿ ಹಾಕಿದ್ರು. ಸಿದ್ದರಾಮಯ್ಯ ಅಂದರೆ ಯಾರು? ಸಿದ್ದರಾಮಯ್ಯ ಅಂದರೆ ಏನು? ಯಾವ ರೀತಿ ರಾಜಕೀಯ ಜೀವನ ಅವ್ರದ್ದು ಶುರುವಾಯಿತು? ನೋಡಿ, ನನ್ನ ರಾಜಕೀಯ ಜೀವನ ಶುರುವಾಗಿದ್ದು ಝೀರೋದಿಂದ, ಅಂದರೆ ಶೂನ್ಯದಿಂದ. ಮೊದಲ ಎಲೆಕ್ಷನ್ನಲ್ಲಿ, ಮೊದಲ ಚುನಾವಣೆಗೆ ಡಿಪಾಸಿಟ್ ಮಾಡೋಕ್ಕೆ, ಠೇವಣಿ ಇಡೋಕ್ಕೆ ಒಂದೇ ಒಂದು ರೂಪಾಯಿ ಕೂಡ ನನ್ನ ಬಳಿ ಇರಲಿಲ್ಲ. ಆಗ ನಾನು ಕೋರ್ಟ್ನಲ್ಲಿ ವಕೀಲಿಕೆ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಆಫೀಸ್ನ ಕ್ಲರ್ಕ್ ಒಬ್ಬರು 250 ರೂಪಾಯಿ ಠೇವಣಿ ಅವ್ರು ಕಟ್ಟಿದ್ರು ನನ್ನ ಚುನಾವಣೆ ಪರವಾಗಿ. ಆಮೇಲೆ ಜನನೇ ನನಗೆ ಹಣ ಕೊಟ್ಟು ಗೆಲ್ಲಿಸಿದ್ರಪ್ಪ. ಅಲ್ಲಿಂದ ಶುರುವಾಗಿರೋದು ಈ ಸಿದ್ದರಾಮಯ್ಯನ ರಾಜಕೀಯ ಜೀವನ. ನಮ್ಮದೇನು ಶ್ರೀಮಂತರ ಕುಟುಂಬ ಏನಪ್ಪ ಅಲ್ಲ. ಹೊಟ್ಟೆ ಬಟ್ಟೆಗೆ ಹೇಳ್ತಾರಲ್ಲ, ದೀಪಕ್ಕೂ ಬತ್ತಿಗೂ ನೇರ ಅಂತ. ದೀಪ ಇತ್ತು, ಬತ್ತಿ ಇತ್ತು, ಎಣ್ಣೆಗೂ ಬತ್ತಿಗೂ ನೇರ. ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಬತ್ತಿ, ಎಷ್ಟು ಬತ್ತಿ ಇರುತ್ತೋ ಅಷ್ಟು ಎಣ್ಣೆ. ಆ ಥರ ಇತ್ತು ಫ್ಯಾಮಿಲಿ ನಮ್ಮದು. ನಮ್ಮಪ್ಪ ನನಗೆ ಚುನಾವಣೆಗೆ ನಿಂತ್ಕೋಬೇಡ ಯಾವುದೇ ಕಾರಣಕ್ಕೂ ಅಂತ ಹಠ ಮಾಡ್ಕೊಂಡು ಕೂತಿದ್ರು. ಅಂತ ಸಮಾವೇಶದಲ್ಲಿ ತಮ್ಮ ಹಿಂದಿನ ರಾಜಕೀಯ ಜೀವನವನ್ನು ಮುಖ್ಯಮಂತ್ರಿಗಳು ನೆನೆಸ್ಕೊಂಡಿದ್ದಾರೆ. ಇವತ್ತಿಗೆ ನಾನು ಮುಖ್ಯಮಂತ್ರಿಯಾಗಿದ್ದೀನಿ, 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೆಟ್ಟ ಹೆಸರು ತಗೊಂಡವನಲ್ಲ. ಯಾವುದೋ ಒಂದು ಸೈಟ್ಗೆ, ಆ ಸೈಟ್ಗೆ, ಈ ಸೈಟ್ಗೆ ಆಸೆ ಪಡೋನಾಗಿದ್ದಿದ್ರೆ ಇಷ್ಟು ಸುದೀರ್ಘ ರಾಜಕೀಯ ಜೀವನ ಸಾಧ್ಯ ಇತ್ತಾ? ಕಳಂಕರಹಿತ, ನಿಷ್ಕಳಂಕ ವ್ಯಕ್ತಿತ್ವ ನನಗೆ ಸಾಧ್ಯ ಇತ್ತಾ? ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ, ಇದು ಬರೀ ರಾಜಕೀಯ ಪ್ರೇರಿತ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದರು. ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಜೀರೋಯಿಂದ. ನಿಮಗೆ ನಿಜ ಹೇಳಬೇಕು ಅಂದ್ರೆ 1983ನೇ ಇಸ್ವಿನಲ್ಲಿ ನಾನು ಡಿಪಾಸಿಟ್ ಹಣ ಕಟ್ಟಬೇಕಾದ್ರೆ ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ. ನಾನು ಕೋರ್ಟ್ನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡಿದ್ದೆ. ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನರು ಬಂದು ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದ್ರು. ನಮ್ಮ ಆಫೀಸ್ ಕ್ಲರ್ಕ್ ಆನಂದ ಇವತ್ತು ಬದುಕಿಲ್ಲ. ಅವನಿಗೆ ಹೇಳಿ, ಅವತ್ತು ಡಿಪಾಸಿಟ್ ಹಣ 250 ರೂಪಾಯಿ. 250 ರೂಪಾಯಿನೂ ಕೂಡ ನನ್ನ ಹತ್ರ ಇರಲಿಲ್ಲ. ಆ 250 ರೂಪಾಯಿನ ಆನಂದ ಕಟ್ಟಿದ. ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ ಅನ್ನ ಗೆಲ್ಲಿಸಿದ್ರು. ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ, ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ, ಆದ್ರೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ. ನೀನು ಚುನಾವಣೆಗೆ ನಿಲ್ಕೂಡುದು ಅಂತ ನಮ್ಮ ಅಪ್ಪ ಹಠ ಮಾಡಿದ್ರು. ನಾನು ಊರಿನವರೆಲ್ಲ ಪಂಚಾಯತಿ ಸೇರಿಸಿದೆ. ನೀವು ದುಡ್ಡು ಕೊಡಬೇಡಪ್ಪ, 1 ರೂಪಾಯಿನೂ ಕೊಡಬೇಡ, ನಾನು ಚುನಾವಣೆ ನಿಂತ್ಕೊತೀನಿ, ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯತಿನಲ್ಲಿ ತೀರ್ಮಾನ ಮಾಡಿ ಪಂಚಾಯತಿಯವರೆಲ್ಲ ಹೇಳಿದ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ. ಇದ್ರ ಜೊತೆಗೇನೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬಂತು. ದೂರು ಹೋಗಿದೆ ರಾಜ್ಯಪಾಲರ ಬಳಿಯಲ್ಲಿ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೂಡ ಕೊಟ್ಟರು. ಸುದೀರ್ಘ 60-70 ಪುಟಗಳ ಉತ್ತರವನ್ನು ಕೂಡ ಒಂದು ಕಡೆ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಬರೆದಿದ್ದಾರೆ. ನನ್ನ ಪಾತ್ರ ಎಲ್ಲಿದೆ ಸ್ವಾಮಿ? ಮುಡಾ ಕೇಸಲ್ಲಿ ವಿನಾಕಾರಣ ಶಿಕ್ಷಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ನನ್ನನ್ನು. ನಾನು ಅಧಿಕಾರದಲ್ಲಿದ್ದಿದ್ದು ಯಾವಾಗ? ಸೈಟ್ ಹಂಚಿಕೆ ಆಗಿರೋದು ಯಾವತ್ತಿಗೆ? BJP ಅವಧಿಯಲ್ಲಿ ಸೈಟ್ ಹಂಚಿಕೆ ಆಗಿರೋದು. ಒಂದೇ ಒಂದು ತುಣುಕು ಕಾಗದ ನಾನು ಈ ಥರ ರೆಫರ್ ಮಾಡಿದ್ದೀನಿ, ಶಿಫಾರಸು ಮಾಡಿದ್ದೀನಿ, ಪ್ರಭಾವ ಬೀರಿದ್ದೀನಿ, ಒಂದೇ ಒಂದು ಸಾಲಿನ ತುಣುಕು ಕಾಗದ ಕೂಡ ಈ ವಿಚಾರದಲ್ಲಿ ಇಲ್ಲ. ನನ್ನ ಪತ್ನಿಗೆ ಅವನ ಆಕೆಯ ಸಹೋದರ ಕೊಟ್ಟಂತಹ ಜಮೀನಿಗೆ ಬದಲಿ ನಿವೇಶನವನ್ನು ಮುಡಾದ ನಿಯಮಗಳ ಪ್ರಕಾರ ಅವತ್ತಿನ ಕಾಲಕ್ಕೆ ಅವರು ಕೊಟ್ಟಿದ್ದಾರೆ. ಇದಕ್ಕೂ ಸಿದ್ದರಾಮಯ್ಯನಿಗೂ ಏನು ಸಂಬಂಧ?
ಅಂತ ಉತ್ತರ ಕೂಡ ಹೋಗಿದೆ. ಇದು ಕಾನೂನು ಬಾಹಿರ, ಈ ದೂರು ಸ್ವೀಕರಿಸಬೇಡಿ, ನನ್ನ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ಕೊಡಕೂಡದು, ಇದೆಲ್ಲ ಅವ್ರು ಬರ್ಕೊಂಡಿರ್ತಾರೆ, ಅವರು ಹೇಳಿದ್ದಾರೆ. ಇರಲಿ, ಸೈಟ್ ಹಂಚಿಕೆ ಮಾಡಿದಾಗ ಯಾರು ಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ದು ಅಂತ ಕೂಡ ಇವತ್ತು ಮೈಸೂರಿನ ಜನಾಂದೋಲನದಲ್ಲಿ ಅವ್ರು ಕೇಳ್ಕೊಂಡಿದ್ದಾರೆ. ಸೈಟೆಲ್ಲ ಹಂಚಿಕೆ ಮಾಡಿದ್ರಲ್ಲ ಸ್ವಾಮಿ, ಯಾರು ಅವಾಗ ಅಧಿಕಾರದಲ್ಲಿ ಇದ್ದಿದ್ದು? ಬಿ ಜೆ ಪಿಯವರೇ ತಾನೆ. ಇವರು ಅಧಿಕಾರದಲ್ಲಿದ್ದು, ಇವ್ರ ಪಕ್ಷ ಆಳ್ವಿಕೆಯಲ್ಲಿದ್ದು, ಇವ್ರ ಕಡೆ ಅವರು ಮುಖ್ಯಮಂತ್ರಿ ಒಬ್ಬರು ಇದ್ದು, ಮುಡಾ ನಿವೇಶನದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೇರ್ಬಿಟ್ರು ಅಂದರೆ ಹೇಗೆ? ನನಗೂ ಇದಕ್ಕೂ ಏನು ಸಂಬಂಧ? ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಸೈಟ್ ಬರೆಸಿದ್ರೆ, ಇಂಥವ್ರಿಗೆ ಸೈಟ್ ಕೊಡಿ ಅಂತ ಹೇಳಿದರೆ, ಒಂದು ಪತ್ರವನ್ನು ಪಾಸ್ ಮಾಡಿದರೆ, ಆ ಕಮಿಟಿಲಿ ಕೂತಿದ್ರೆ, ಆ ಕಮಿಟಿಗೆ ಮುಖ್ಯಸ್ಥ ಆಗಿದ್ದರೆ ನೀವು ನಾನು ಕೇಳಬೇಕು. ನನಗೂ ಆ ಕಮಿಟಿಗೂ ಸಂಬಂಧ ಇಲ್ಲ, ನಾನು ಅಧಿಕಾರದಲ್ಲೇ ಇರಲಿಲ್ಲ. ಅಂಥ ಟೈಮಲ್ಲಿ ಬಂದಿರತಕ್ಕಂಥ ಜಮೀನು ಎಲ್ರಿಗೂ ಹಂಚಿಕೆ ಆಯ್ತು ಸ್ವಾಮಿ. ನಮ್ಮೊಬ್ಬರಿಗೆ ಎಲ್ಲ ಹಂಚಿಕೆ ಆಗಿರೋದು ಆ ಟೈಮಲ್ಲಿ. ಎಲ್ರಿಗೂ ನಿವೇಶನ ಕೊಟ್ಟರು. ಯಾರಿಂದ ಜಮೀನು ತೊಗೊಂಡಿದ್ರೋ ಅವ್ರಿಗೆ ಅವರ ಜಮೀನಿನ ಅರ್ಧ ಭಾಗದಷ್ಟು ನಿವೇಶನವನ್ನು ಬೇರೊಂದು ಕಡೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಫ್ಯಾಮಿಲಿಗೂ ಬಂತು. ಇದಕ್ಕೂ ನನಗೂ ಏನು ಸಂಬಂಧ? ನಮ್ಮ ಜಮೀನು ತೆಗೆದುಕೊಂಡು ಅವರೇ ಹಂಚಿದ್ದಾರೆ. ನನ್ನ ಹೆಂಡತಿ 3 ಎಕರೆ 16 ಗುಂಟೆ ಜಮೀನು ಕಳೆದುಕೊಂಡ್ರು. ನಾವು ಇಂತಹ ಜಾಗದಲ್ಲಿ ಕೊಡಿ ಅಂತ ನಾವು ಯಾವತ್ತೂ ಯಾರಿಗೂ ಶಿಫಾರಸು ಮಾಡಿಲ್ಲ. ನಮ್ಮ ಜಮೀನು ಕೊಟ್ಟಿದ್ದೀವಿ, ನಿವೇಶನ ಕೊಡಿ ಅಂತ ನಾವು ಕೇಳಿದ್ದೀವಿ. ಇಂಥದ್ದೇ ಜಾಗದಲ್ಲಿ ಕೊಡಿ, ಅಲ್ಲಿ ಮಾತ್ರ ನಮಗೆ ಕೊಡಬೇಕು ಅಂತ ನಾವು ಕೇಳೇ ಇಲ್ಲ. ಮುಡಾ ಅವರೇ ನಮಗೆ ಜಮೀನಿಗೆ ಬದಲಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮಾಡಿ ತಪ್ಪೇನಪ್ಪ? ಇದರಲ್ಲಿ ನಮಗೆ ನ್ಯಾಯ ಸಿಕ್ತು ಅಷ್ಟೇ. ಇಲ್ಲಿ ಜಮೀನು ಕಳ್ಕೊಂಡಿದ್ದಕ್ಕೆ ಬದಲಾಗಿ ನಮಗೆ ಜಸ್ಟಿಸ್ ಸಿಕ್ತು ಈ ವಿಚಾರದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ. 21ರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು? ಬಿಜೆಪಿ, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ. ಎಲ್ಲಿದೆ ತಪ್ಪು? ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಢ. ಯಾಕಂದ್ರೆ ಬಿಜೆಪಿ ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ. ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ. ಅವ್ರದೇ ಅಧ್ಯಕ್ಷ, ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್, ಅವನಿಗೂ ಫೋನ್ ಮಾಡಿಲ್ಲ ನಾನು. ಇವ್ರು ಯಾರಿಗೂ ಫೋನ್ ಮಾಡದೆ ನಮ್ ಜಮೀನ್ ತಕೊಂಡು ಅವರು ಸೈಟ್ ಮಾಡಿ, ಪಾರ್ಕ್ ಮಾಡಿ, ರಸ್ತೆಗಳು ಮಾಡಿ ಹಂಚ್ಬಿಟ್ಟು, ಸುಂದರಬಾನ್ ಅವರು ಒಬ್ರು ಹಿಂಗೆ ಜಮೀನ್ ಕಳ್ಕೊಂಡ್ರು. ಮೂಡಾದವರು ಸೈಟ್ ಮಾಡಿ, ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಅಮ್ಮನ ಜಮೀನ್. ಸುಂದರಮ್ಮ ಅವ್ರಿಗೆ 50-50 ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು. ಅಯ್ಯಮ್ಮ ಒಪ್ಲಿಲ್ಲ. ಶಿ ವೆಂಟ್ ಟು ದಿ ಹೈಕೋರ್ಟ್ನವ್ರು ಹೇಳಿದ್ರು ಚೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ 2 ಎಕರೆ 17 ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು 3 ಎಕರೆ 16 ಗುಂಟೆ, ನನ್ನ ಹೆಂಡತಿ ಕಳ್ಕೊಂಡಿರೋದು 2014ರಲ್ಲಿ ಹೇಳಿದ್ರು ನನಗೆ ಮೂಡಾದವರು. ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ, ನಾ ಚೀಫ್ ಮಿನಿಸ್ಟರ್ ಅವರಿಗೆ 1 ಗುಂಟೆನೂ ಕೊಡಕೂಡುದು ಅಂತ ಮೂಡಾದವ್ರಿಗೆ ಹೇಳಿದೆ. 2014ರಿಂದ 21ರವರೆಗೆ ಕೊಡ್ಲಿಲ್ಲ. ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವರೇ ಕೊಟ್ಟಿದ್ದಾರೆ.